Hello everyone, welcome to Sanmardha classes. Let us see question number 33 of chapter Matter in Our Surroundings. We can easily move our hands in air, but to do the same through solid block of wood, we need a karate expert. Justify the statement. ನಾನು ಗಾಳಿಯಲ್ಲಿ ಕೈಯನ್ನ ಬೇಕಾದಂಗೆ ಅಲುಗಾಡಿಸ್ತೀನಿ ಅಲ್ವಾ, ಬೇಕಾದಂಗೆ ಮೂವ್ಮೆಂಟ್ ಮಾಡ್ತೀನಿ. ಅದೇ ನಾನು ಸಾಲಿಡ್ ಬ್ರಿಕ್ ಅಲ್ಲಿ ಹಂಗೆ ಮಾಡಕ್ಕಾಗತ್ತಾ? ಇಲ್ಲ. The boundaries between air particles are quite loose. ಇಲ್ಲಿ ಏರ್ ಪಾರ್ಟಿಕಲ್ಸ್ ದೂರ ದೂರ ಇರುತ್ತೆ. They are long way apart and have lot of space between them. ಹಾಗಾಗಿ ಅವುಗಳ ನಡುವೆ ಏನ್ ಸಿಕ್ಕಾಪಟ್ಟೆ ಜಾಗ ಇರುತ್ತಲ್ಲ. As a result, we may move our hands freely in the air. ಹಾಗಾಗಿ ನಾವು ಏರ್ ಅಲ್ಲಿ ಈಸಿಯಾಗಿ ಕೈಯನ್ನ ಮೂವ್ಮೆಂಟ್ ಮಾಡಬಹುದು. But the particles in solid block, on the other hand, are bound together by a strong force of attraction. ಆದ್ರೆ ನಾನು solid block consider ಮಾಡಿದಾಗ it is solid. Since it is solid, particles are very close to each other, close ಇರುತ್ತೆ. ಹಾಗಾಗಿ ನಾನು ಆ ಬಾಂಡ್ ಅನ್ನ ಬ್ರೇಕ್ ಮಾಡಬೇಕು, ಅಥವಾ ಆ ಸಾಲಿಡ್ ಬ್ರಿಕ್ ಅಲ್ಲಿ ಕೈ ಹಾಕ್ಬೇಕು ಅಂದ್ರೆ ಆ ಬಾಂಡ್ ಅನ್ನ ಬ್ರೇಕ್ ಮಾಡಿರ್ಬೇಕು. ನನಗಲ್ಲಿ ಸ್ಪೇಸ್ ಇಲ್ಲ ಸರಿಯಾಗಿ, ಹಾಗಾಗಿ ನಾನು ಕೈಯನ್ನ ಹಾಕ್ಲಿಕ್ಕೆ ಆಗುದಿಲ್ಲ. ನಾನು ಕೈ ಹಾಕುವಷ್ಟು ಸ್ಪೇಸ್ ಇರೋದಿಲ್ಲ. ಆಸ್ ಅ ರಿಸಲ್ಟ್, ದರ್ ಇಸ್ ಐದರ್ some or no space between them. As a result, we will require karate expert. Karate expert ಬಂದ್ರು ಬ್ರಿಕ್ಕನ್ನ ಮುರಿದಾಕ್ಬೋದು, ಒಡೆದಾಕ್ಬೋದು, ಬಿಟ್ರೆ ಅದ್ರೊಳಗೆ ಕೈ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ ಕೈ ಹಾಕುವಷ್ಟು ಸ್ಪೇಸ್ ಅದ್ರೊಳಗೆ ಇರೋದಿಲ್ಲ. ಎಸ್, ಥ್ಯಾಂಕ್ ಯು.